ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದ್ರೆ ರಿಲೀಸ್ಗೆ ಎಷ್ಟು ದಿನಗಳು ಪೆಂಡಿಂಗ್ ಇದೆ? ಸಿಂಪಲ್. ಈಗ IPL ಮುಗಿದ ತಕ್ಷಣ ಫಸ್ಟ್ ನೈಟ್ ವಿತ್ ದೇವ ರಿಲೀಸ್. ಟ್ರೈಲರ್ ರೆಡಿ ಇದೆ, ತೋರಿಸ್ತೀನಿ ನೋಡಿ ನಿಮ್ಗೆ. ಕ್ಯಾಮ್ರಾ ಆಫ್ ಆದ್ಮೇಲೆ ತೋರಿಸ್ತೀನಿ. ಆಯ್ತಾ? ಒಂದು ಯಾಕಂದ್ರೆ ಟ್ರೈಲರ್ದು ಒಂದು ಇದು ಥ್ರಿಲ್ ಹಂಗೆ ಇರಲಿ, ಆ ರಿಲೀಸ್ ಪ್ರೆಸ್ ಮೀಟ್ ಥ್ರಿಲ್ ಹಂಗೆ ಇರಲಿ. ಸರ್, ಒಂದು ಖುಷಿ ಅಂದ್ರೆ ಬರೀ ಒಂದು ಫೋನ್ ಕರೆಗೆ ಹೋಗ್ಬಿಟ್ಟಾಗ ಪಹಲ್ಗಾಮ್ ಅಷ್ಟೆಲ್ಲ ಗಲಾಟೆ ನಡೀತಾ ಇದೆ, ಸಿನಿಮಾ ಚೇಂಬರ್ದು ಅಷ್ಟೇನೇನೋ ನಡೀತಾ ಇದೆ, ಮಂಗಳೂರು ಇನ್ಯಾರ್ದೋ ಹತ್ಯೆ ಆಯ್ತು, ಬರೀ ಒಂದು ಫೋನ್. ನಾನು ಇವತ್ತು ನನ್ನ ಸಿನಿಮಾ ಮಾಹಿತಿ ಇದೆ, ಫೈಟ್ ನಡೀತಾ ಇದೆ, ಇಷ್ಟು ಜನ ಬಂದಲ್ಲ ಸರ್. ಯು ಪೀಪಲ್ ಆರ್ ವೆರಿ ಸ್ಪೆಷಲ್ ಫಾರ್ ಅಸ್. ಸೊ ಈಗ ನನ್ನ ಫೋನ್ಗೆ ನನ್ನ ಸಿನಿಮಾ ಕಲಾವಿದರು ಬರ್ತಾರೆ, ಇವರೆಲ್ಲ ಓಕೆ, ನೀವೆಲ್ಲ ಬಂದಿರಲ್ಲ. ಯು ಪೀಪಲ್ ಆರ್ ವೆರಿ ಸ್ಪೆಷಲ್. ನಿಮ್ಗೆ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ. ಸೊ ಇದೇ ಪ್ರೀತಿಲಿ ಒಂದು ಒಳ್ಳೆ ಸಿನಿಮಾ ಆಗೋದಕ್ಕೆ ನೀವೆಲ್ಲ ಜೊತೆ ನಿಂತ್ಕೊಳ್ಳಿ. ಸೊ ಫಸ್ಟಿಗೆ ಬರೋದು ಫಸ್ಟ್ ನೈಟ್ ವಿತ್ ದೇವ ಅಂಡ್ June 3rd week. ಕರ್ನಾಟಕದಲ್ಲಿ ವಿ ಆರ್ ಪ್ಲಾನಿಂಗ್ ಟು ರಿಲೀಸ್ ದ ಮೂವಿ ಆನ್ August. ಅದು ಒಂದು ಇನ್ನೊಂದು ಸಿನಿಮಾ ಜೊತೆ ಬರ್ತಾ ಇದೆ. ನನಗೆ ಏನಂತ ಹೇಳ್ತಾರೆ ಅಂದ್ರೆ, ನೋಡಿ ಅದ್ರ ಜೊತೆಗೆ ಬರ್ತಾ ಇದೆ ಅಂತ ಹಾಕಿದ್ರೆ ಅದ್ರ ವಿರುದ್ಧವಾಗಿ ಬರ್ತಾ ಇದೆ ಅಂತ ಹಾಕ್ಬಿಟ್ರು. ನಾ ಇನ್ನೇನು ಅನ್ಕೊಳ್ಳಿ, ಆಯ್ತಪ್ಪ ನಿಮ್ ಸಂತೋಷ. ನಾನು ಈಗಲೂ ಹೇಳೋದು, ಡೆವಿಲ್ ಫಸ್ಟ್ ನೋಡಿ, ಮಧ್ಯಾಹ್ನ ಶೋ ಕರ್ನಾಟಕದಲ್ಲೇ ನೋಡಿ ಅಂತ ಈಗಲೂ ಹೇಳೋದು. ಡೆವಿಲ್ ಜೊತೆಗೆ, ಡೆವಿಲ್ ವಿರುದ್ಧವಾಗಿ ಅಲ್ಲ, ಡೆವಿಲ್ ಜೊತೆಗೆ. ಡೆವಿಲ್ ಬೆಳಗ್ಗೆನೆ ನೋಡಿ, ಮಧ್ಯಾಹ್ನ ನನ್ ನೋಡಿ. ಏನಪ್ಪ ನಾನು ಡೆವಿಲ್ ಜೊತೆಗೆ, ಡೆವಿಲ್ ಆಪೋಸಿಟ್ ಬರ್ತಿರೋ ಪ್ರಥಮ ಅಲ್ಲ, ಡೆವಿಲ್ ಜೊತೆಗೆ. ಅದನ್ನ ನಂಗೆ ತಿರುಗಿಸಿದ್ರು. ಆಮೇಲೆ ನಾನು ಆಯ್ತು ಆಪೋಸಿಟೇ ಅನ್ಕೊಳ್ರಪ್ಪ, ಓಕೆ ನನಗೇನು. ಸರ್, ಅವರೆಲ್ಲ ಚಿತ್ರರಂಗಕ್ಕೆ ದುಡಿದಿದ್ದಾರೆ. ತೂಗುದೀಪ್ ಶ್ರೀನಿವಾಸ್ ಎಂತ ಕಲಾವಿದ್ರು. ಇವತ್ತಿಗೂ ನಾನು ತೂಗುದೀಪ್ ಶ್ರೀನಿವಾಸ್ ಹೇಳಿದ ಒಂದು ಮಾತನ್ನು ಹೇಳ್ತೀನಿ ಸರ್, ಇದು ನೆನ್ಪಿಟ್ಕೊಳ್ಳಿ. ಅವ್ರು ಹೇಳಿದ್ದು ಕನ್ನಡ ಚಿತ್ರರಂಗಕ್ಕೆ ಅವ್ರು ಹೇಳಿದ್ದು, ಕಲಾವಿದ್ರು ಮೊದಲು ಜನಗಳ ಆಸ್ತಿ, ಆಮೇಲೆ ಮನೆಯವ್ರಿಗೆ ನಾವು ಲೆಕ್ಕ. ಜನಗಳಿಗೂ ಫಸ್ಟ್ ನಾವು, ಜನಗಳದ್ದು ಆಸ್ತಿ, ಅವ್ರು ಉಳಿದು ಬೆಳೆದ್ರೆ ಮಾತ್ರ ನಾವು ಉಳ್ಕೊಂಡಿದ್ದು ಅಂತ ಹೇಳೋದು. ಅಂತ ತೂಗುದೀಪ್ ಅವರು ಕುಟುಂಬನೇ ನಮಗೂ ಖುಷಿ ಇದೆ. ಡೆವಿಲ್ ಅದ್ರ ಜೊತೆಗೆ ಬರುತ್ತೆ ಸರ್, ಅದ್ರ ಜೊತೆಗೆ. ನೀವು ಚೇಂಜ್ ಮಾಡ್ಬಿಡ್ಬೇಡಿ ಸರ್, ಡೆವಿಲ್ ಆಪೋಸಿಟ್ ಬರಲು ಹೊರಟ ಪ್ರಥಮ ಅಲ್ಲ, ಡೆವಿಲ್ ಜೊತೆಗೆ. ಅದನ್ನ ಗೌರವಿಸ್ತೀವಿ, ಬರುತ್ತೆ. ಫಸ್ಟ್ ನೈಟ್ ವಿತ್ ಅದಕ್ಕೆ ಬರ್ತಾ ಇದೆ. ಕೊಕೈನ್ ವಿಶೇಷ ಸಿನಿಮಾ ಆಗುತ್ತೆ, ಈ ವರ್ಷದ ಬೆಸ್ಟ್ ಸಿನಿಮಾ ಆಗುತ್ತೆ ಸರ್, ಬೆಸ್ಟ್ ಆಕ್ಷನ್ ಸಿನಿಮಾ. ನೀವು ಟಾಕ್ಸಿಕ್ ಹೆಂಗೆ ಡ್ರಗ್ ಮಾಫಿಯಾ ಬಗ್ಗೆ ಇದೆಯೋ, ಸೊ ಅದೇ ತರ ತುಂಬಾ ದುಡ್ಡು. ಆಮೇಲೆ ನೇರವಾಗಿ ಹೇಳ, ಈ ಸಿನಿಮಾ ಪ್ರಥಮ್ ಹೀರೋ ಅಲ್ಲ, ದಯವಿಟ್ಟು ಪ್ರಥಮ್ ಹೀರೋ ಅಂತ ಹಾಕ್ಬೇಡಿ. ಕತೆ ಹೀರೋ, ಕತೆ ಹೀರೋ. ತುಂಬಾ ಜನ, ಶಶಿಕುಮಾರ್ ಸರ್ ಇದ್ದಾರೆ, ಶೋಭರಾಜ್ ಸರ್ ಇದ್ದಾರೆ, ಕೋಟೆ ಪ್ರಭಾಕರ್ ಇದ್ದಾರೆ, BC ಪಾಟೀಲ್ ಇದ್ದಾರೆ, ಶೋಭರಾಜ್ ಯಾರು ಇಲ್ಲ. ಇವರೆಲ್ಲ ಇದ್ದಾಗ ನಾನಂಗೆ ಹೀರೋ ಅಂತ ಹಾಕೊಳ್ಳಿ ನನ್ನ. ಐ ಆಮ್ ನಾಟ್ ಹೀರೋ, ಐ ಆಮ್ ಜಸ್ಟ್ ಅನ್ ಆಕ್ಟರ್. ಐ ಆಮ್ ಟ್ರೈಂಗ್ ಬೆಸ್ಟ್. ನಾನು ಒಂದು ಬೆಸ್ಟ್ ಕೊಡಕ್ ಮಾಡ್ತೇನೆ. ಇವರೆಲ್ಲ ಹಂಗಾರೆ ಇವರೇ ಹೀರೋಗಳಂಗಾರೆ, ಇವರೆಲ್ಲ ನೋಡ್ರೆ ಇವರೆಲ್ಲ ಹೀರೋಗಳಂಗಾರೆ ಈ ಸಿನಿಮಾಗೆ. ಇವರೆಲ್ಲ ಒಂದು ಕಾಲ್ಗೆ ಕಲೆಯನ್ನು ಗೌರವಿಸ್ ಬರ್ತಾರಲ್ಲ, ಅವರೆಲ್ಲ ಹೀರೋಗಳು ನಂಗೆ. ಸೊ ಇವರೆಲ್ಲ ನನ್ನ ಸಿನಿಮಾಗೆ ಸ್ಪೆಷಲ್ ಆಗಿದ್ದಾರೆ ಅಂಡ್ ಐ ಆಮ್ ವೆರಿ ಗ್ಲಾಡ್. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, X ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.